ಪ್ರಿಯರೇ, ಯೇಸುವಿನ ಯಾತನೆ, ಇದರಲ್ಲಿ ಮುಖ್ಯವಾದ ಅಂಶ ಶಿಲುಬೆ ಮರಣ. ಈ ಶಿಲುಬೆ ಮರಣದ ಕೆಲವು ವಿವರಗಳನ್ನು ನೋಡೋಣ. ರೋಮನ್ ಪ್ರಜೆ ಎಲ್ಲದವರಿಗೆ ಮತ್ತು ಗುಲಾಮರಿಗೆ ಮಾತ್ರ ರೋಮನರು ವಿಧಿಸುತ್ತಿದ್ದ ಘೋರ ಶಿಕ್ಷೆ ಶಿಲುಬೆ ಮರಣ. ಇದು ಅತ್ಯಂತ ಕ್ರೂರ ಹಾಗೂ ಹೇಯವಾದ ಶಿಕ್ಷೆಯಾಗಿತ್ತು. ಕೊಲೆ, ದಂಗೆ, ದರೋಡೆ, ಕ್ರಾಂತಿ ಮುಂತಾದ ಮಹಾಪರಾಧಗಳಿಗೆ ಮಾತ್ರ ವಿಧಿಸಲಾಗುತ್ತಿದ್ದ ಶಿಕ್ಷೆ ಇದು. ಯೇಸು ರೋಮನ್ ಚಕ್ರಾಧಿಪತ್ಯದ ವಿರುದ್ಧ ದಂಗೆ ಏಳಲು ಜನರನ್ನು ಪ್ರಚೋದಿಸುತ್ತಾರೆಂಬ ಸುಳ್ಳು ಆಪಾದನೆಯನ್ನು ಅವರ ಮೇಲೆ ಯಹೂದ್ಯರು ಹೊರೆಸಿದ್ದರಿಂದ ಶಿಲುಬೆ ಮರಣಕ್ಕೆ ಪ್ರಭು ತುತ್ತಾಗಬೇಕಾಯಿತು. ಆದುದರಿಂದ ಪ್ರಭು ಯೇಸುವನ್ನು ಶಿಲುಬೆ ಮರಣಕ್ಕೆ ಗುರಿ ಮಾಡಿದ್ದು ಒಂದು ಅನಿರೀಕ್ಷಿತ ಘಟನೆಯೇ ಸರಿ. ತಮ್ಮ ಮುಖಂಡರು ಅಸೂಯೆಯಿಂದ ಯೇಸುವನ್ನು ವಧಿಸಲು ಇಚ್ಛಿಸುತ್ತಾರೆಂದು ತಿಳಿದಿದ್ದ ಯಹೂದ್ಯ ಜನಸಾಮಾನ್ಯರು ಸ್ತೆಫಾನನಂತೆ ಅವರನ್ನು ಕಲ್ಲು ಹೊಡೆದು ಕೊಲ್ಲಬಹುದೆಂದು ನಿರೀಕ್ಷಿಸಿದ್ದಿರಬೇಕು. ಏಕೆಂದರೆ ತನ್ನನ್ನೇ ದೇವಪುತ್ರನೆಂದು ದೇವದೂಷಣೆ ಮಾಡಿದ್ದಕ್ಕೆ ಕಲ್ಲೆಸೆತದ ಮರಣವು ಸಾಮಾನ್ಯ ಶಿಕ್ಷೆಯಾಗಿತ್ತು. ಆದುದರಿಂದಲೇ ತಮ್ಮನ್ನು ರೋಮನ್ನರ ಕೈಗೊಪ್ಪಿಸಿ ಶಿಲುಬೆಗೇರಿಸುವರು ಎಂದು ಯೇಸು ಪದೇ ಪದೇ ತಮ್ಮ ಮರಣದ ಬಗ್ಗೆ ಮುಂತಿಳಿಸಿದಾಗ ಅವರ ಶಿಷ್ಯರು ಸೋಜಿಗೆಗೊಂಡು ಯೋವಾನರು ಇದನ್ನು ಕುರಿತು ಬರೆಯುತ್ತಾ ಹೀಗೆಂದರು: ಯೇಸು ಹೀಗೆಂದು ಹೇಳಿದ್ದರು, ನನ್ನನ್ನು ಭೂಮಿಯಿಂದ ಮೇಲೇರಿಸಿದಾಗ ನಾನು ಎಲ್ಲರನ್ನೂ ನನ್ನೆಡೆಗೆ ಸೆಳೆದುಕೊಳ್ಳುವೆನು. ಈ ಮಾತಿನಿಂದ ತಮಗೆಂಥ ಮರಣವೂ ಕಾದಿದೆ ಎಂದು ಸೂಚಿಸಿದರು. ಇದನ್ನು ನಾವು ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 12 ವಚನ 32-33 ಕಾಣುತ್ತೇವೆ. ನ್ಯಾಯ ವಿಚಾರಣೆಯ ಸಮಯದಲ್ಲಿ ಪಿಲಾತನು ಹೀಗೆಂದನು: ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಇವನಿಗೆ ತೀರ್ಪು ಕೊಡಿ. ಯಹೂದ್ಯರು ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಮಾನವ ಕೋಟಿಯ ಉದ್ಧಾರಕ್ಕಾಗಿ ಪ್ರಭು ಯೇಸು ಶಿಲುಬೆಯ ಮರಣವನ್ನಪ್ಪುವುದರ ಮೂಲಕ ಅದನ್ನು ಬಲಿಯರ್ಪಣೆಯ ಸಂಕೇತವಾಗಿ ಪರಿವರ್ತಿಸಿದರು. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ನನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಚನ 24 ನೋಡುತ್ತೇವೆ. ಪ್ರಿಯರೇ, ಶಿಲುಬೆ ಮರಣದ ಬಗ್ಗೆ ಕೆಲವು ವಿವರಗಳು. ಶಿಲುಬೆ ಮರ. ಶಿಲುಬೆಯನ್ನು ಮರದ ಒಂದು ನೇರ ಪಟ್ಟಿ ಮತ್ತು ಅಡ್ಡಪಟ್ಟಿಯಿಂದ ತಯಾರಿಸುತ್ತಿದ್ದರು. ಅಡ್ಡಪಟ್ಟಿಯನ್ನು ಅಪರಾಧಿಯೇ ಶಿಲುಬೆಗೇರಿಸುವ ಸ್ಥಳದವರೆಗೆ ಹೊತ್ತು ತರಬೇಕಾಗಿತ್ತು. ಶಿಲುಬೆಗೇರಿಸುವುದು. ಅಪರಾಧಿಯನ್ನು ಶಿಲುಬೆಗೇರಿಸಲು 2 ವಿಧಾನಗಳು ಬಳಕೆಯಲ್ಲಿದ್ದವು. ಶಿಲುಬೆಯನ್ನು ನೆಲದ ಮೇಲಿಟ್ಟು ಅದರ ಮೇಲೆ ಅಪರಾಧಿಯನ್ನು ಮಲಗಿಸಿ ಅವನ ಕೈಕಾಲುಗಳನ್ನು ಶಿಲುಬೆಗೆ ಮೊಳೆಗಳಿಂದ ಜಡಿದು ನಂತರ ಶಿಲುಬೆಯನ್ನು ಎತ್ತಿ ನಿಲ್ಲಿಸಿ ನೆಲದಲ್ಲಿ ಊರುತ್ತಿದ್ದರು. ಅಥವಾ ನೇರ ಪಟ್ಟಿಯನ್ನು ನೆಲದ ಮೊದಲೇ ನೆಟ್ಟು ಅಡ್ಡಪಟ್ಟಿಗೆ ಆರೋಪಿಯ ಕೈಗಳನ್ನು ಮೊಳೆಗಳಿಂದ ಜಡಿದು ನಂತರ ಅಡ್ಡಪಟ್ಟಿಯನ್ನು ಮೇಲಕ್ಕೆಳೆದು ನೇರ ಪಟ್ಟಿಗೆ ಕಟ್ಟುತ್ತಿದ್ದರು. ಯಹೂದ್ಯರಿಗಿದ್ದ ವಿಶೇಷ ಸೌಲಭ್ಯಗಳು. ರೋಮನರು ಶಿಲುಬೆಯ ಮರಣವನ್ನು ವಿಧಿಸುತ್ತಿದ್ದರಾದರೂ ಪ್ಯಾಲೆಸ್ಟೀನ್ ನಾಡಿನಲ್ಲಿ ಶಿಲುಬೆಗೇರಿಸಿದವರಿಗೆ ಕೆಲವು ವಿಶೇಷ ಸವಲತ್ತುಗಳು ಲಭಿಸುತ್ತಿದ್ದವು. ಅಸಹನೀಯವಾದ ನೋವನ್ನು ಕಡಿಮೆಗೊಳಿಸಲು ರಕ್ತಬೋಳ ಮಿಶ್ರಿತ ದ್ರಾಕ್ಷಾರಸವನ್ನು ಅವರಿಗೆ ಕೊಡಿಸಬಹುದಾಗಿತ್ತು ಮತ್ತು ಶಿಲುಬೆಯಲ್ಲಿ ನಗ್ನರಾಗಿ ತೂಗಾಡುವ ಬದಲು ನಡು ಬಟ್ಟೆಯನ್ನು ಸೊಂಟದ ಸುತ್ತ ಕಟ್ಟಿಕೊಳ್ಳಬಹುದಾಗಿತ್ತು. ಇನ್ನು ಬಹಿರಂಗ ಮರಣದ ಬಗ್ಗೆ ನೋಡುವುದಾದರೆ ಶಿಲುಬೆಯ ಮರಣದ ಶಿಕ್ಷೆಯನ್ನು ಬಹಿರಂಗವಾಗಿ ವಿಧಿಸಲಾಗುತ್ತಿತ್ತು. ಆದುದರಿಂದ ನಗರದ ಹೊರಗಡೆ ಇದ್ದ ಸಣ್ಣ ಬೆಟ್ಟದ ಮೇಲೆ ಈ ಬಹಿರಂಗ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಪ್ಯಾಲೆಸ್ಟೀನ್ನಲ್ಲಿ ಈ ಶಿಲುಬೆ ಬೆಟ್ಟದ ಹೆಸರು ಕಲ್ವಾರಿ ಅಥವಾ ಗೊಲ್ಗೋತಾ.
ಇದರ ಅರ್ಥ ತಲೆಬುರುಡೆಯ ಸ್ಥಳ. ಓರ್ವ ವ್ಯಕ್ತಿಯನ್ನು ಶಿಲುಬೆಗೆ ಹಾಕಿದ ಕಾರಣವನ್ನು ಜನರೆಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಶಿಲುಬೆಯ ಮೇಲೆ ಅದನ್ನು 3 ಭಾಷೆಗಳಲ್ಲಿ ಬರೆದು ಹಾಕುತ್ತಿದ್ದರು. ಯೇಸುವಿನ ಬಗ್ಗೆ ಪಿಲಾತನು ಈ ರೀತಿ ಬರೆಸಿದ್ದನು: ನಜರೇತಿನ ಯೇಸು, ಯಹೂದ್ಯರ ಅರಸ. ಇನ್ನು ಮರಣ ಹೊಂದಿದ್ದರ ಬಗ್ಗೆ ದೃಢೀಕರಣ. ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದ ಬಳಿಕ ಅದನ್ನು ಕಾರ್ಯರೂಪಕ್ಕೊಳಿಸುವುದು ರಾಜ್ಯಪಾಲನ ಕರ್ತವ್ಯವಾಗಿತ್ತು. ಆದುದರಿಂದಲೇ ಅಪರಾಧಿಯು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲು ರೋಮನ್ ಸೈನಿಕರು ಶಿಲುಬೆಯ ಬಳಿ ಕಾವಲಿರುತ್ತಿದ್ದರು. ಪ್ರಭು ಯೇಸುವಿನ ಜೊತೆ ಶಿಲುಬೆಗೇರಿಸಲಾಗಿದ್ದ 2 ಕಾಲುಗಳನ್ನು ಮುರಿದು ಅವರು ಮೃತಪಟ್ಟಿರುವುದನ್ನು ಸೈನಿಕರು ದೃಢಪಡಿಸಿಕೊಂಡರು. ಆದರೆ ಯೇಸುವು ಮೃತಪಟ್ಟಿರುವುದನ್ನು ದೃಢಪಡಿಸಲು ಸೈನಿಕನೊಬ್ಬನು ಈಟಿಯಿಂದ ಅವನ ಪಕ್ಕೆಯನ್ನು ತಿವಿದನು. ಯೇಸುವಿನ ಪಾರ್ಥಿವ ಶರೀರದಿಂದ ಅಂತ್ಯ ಸಂಸ್ಕಾರಕ್ಕಾಗಿ ಶಿಲುಬೆಯಿಂದ ಇಳಿಸಲು ಅರಿಮಥೆಯದ ಜೋಸೆಫನಿಗೆ ಅಪ್ಪಣೆ ಕೊಡುವ ಮೊದಲು ಶತಾಧಿಪತಿಯೊಬ್ಬನು ವಿಚಾರಿಸಿ ಯೇಸು ಅಸುನೀಗಿದ ಬಗ್ಗೆ ಪಿಲಾತನು ದೃಢಪಡಿಸಿಕೊಂಡನು. ಶಿಲುಬೆಯ ಮೇಲೆ ಯೇಸುವಿನ ಮರಣವು ಮಾನವ ಕುಲಕ್ಕೊಂದು ಮಹತ್ತರವಾದ ಅವಿಸ್ಮರಣೀಯ ಘಟನೆ. ತಮ್ಮ ಶಿಲುಬೆ ಮರಣದ ಮೂಲಕ ಯೇಸು ತಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಪೂಜ್ಯ ಶರೀರವನ್ನು ಬಲಿಯಾಗಿ ಅರ್ಪಿಸಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು. ವಿಶ್ವಾಸ ಪ್ರಮಾಣ ಮಾಡುವಾಗ ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಎಂದು ನಾವು ಹೇಳುವ ಮಾತುಗಳು ನಮ್ಮ ರಕ್ಷಣೆಯ ಮಹಾಸತ್ಯವನ್ನು ಸಾರುತ್ತದೆ.